ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ಗಿರಿಮಾತೆಗೆ ಸ್ವಾಗತ. ನಾವು ಚಿಕ್ಕವರಿದ್ದಾಗ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಲ್ವಾ, ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತೀವಿ. ಆದರೆ ನಮ್ಮ ಬದುಕಿಗೆ ಏನೆಲ್ಲ ತಿರುವುಗಳು ಬಂದು ಆ ಆಸೆ ಎಲ್ಲ ನಿರಾಸೆ ಆಗಿದ್ದುಂಟು ಅಥವಾ ಸಕ್ಸಸ್ ಆಗಿದ್ದು ಉಂಟು. ಒಂದ್ಸಲಿ ಮೆಲ್ಕೆ ಹಾಕಿ ನೋಡಿ, ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಬಂದ್ರಾ? ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಗಿರಿಮಾತು ಅನ್ನೋ ಹೊಸ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಅದರಲ್ಲಿ ಕಲಾವಿದರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯಾದವರು, ಸಾಧನೆ ಮಾಡಿದವರು, ಇಂಥವ್ರನ್ನೆಲ್ಲ ನಮ್ಮ ಜೊತೆ ಮಾತಾಡ್ಸೋಣ ಅಂತ. ಅದೇ ಈ ಕಾರ್ಯಕ್ರಮ. ಇದರಲ್ಲೇನಪ್ಪ ಅಂತ ವಿಭಿನ್ನತೆ, ನಾವು ನೋಡದೇ ಇರೋ ಕಾರ್ಯಕ್ರಮನ ಅಂತ ನೀವು ಅನ್ಕೋಬೋದು. ಆದರೆ ನಾವು ಯಾರನ್ನು ಕರೆಸ್ತೀವೋ ಅವರ ಬಾಲ್ಯಾವಸ್ಥೆ, ಯೌವನದ ಅವಸ್ಥೆಗಳಲ್ಲಿ ಅವ್ರು ಏನೇನು ತುಂಟಾಟ ಮಾಡಿದ್ದಾರೆ, ಏನು ಚೇಷ್ಟೆ ಮಾಡಿದ್ದಾರೆ, ಯಾರ ಹತ್ರ ಬಯಸ್ಕೊಂಡಿದ್ದಾರೆ, ಇದೆಲ್ಲವನ್ನ ಗಿರಿಮಾತಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನ. ಹಾಗಾದರೆ ತಡ ಮಾಡೋದೇಕೆ, ಬನ್ನಿ ಗಿರಿಮಾತನ್ನು ಶುರು ಮಾಡೋಣ. ನಮ್ಮ ಗಿರಿಮಾತಿನ ಮೊದಲನೇ ಅತಿಥಿ ಯಾರು ಗೊತ್ತಾ? ಈತ ಕಿರುತೆರೆ, ಬೆಳ್ಳಿತೆರೆ, ರಂಗಭೂಮಿಯ ಕಲಾವಿದ. ಅಷ್ಟೇ ಅಲ್ಲಪ್ಪ, ಗಾಯಕ ಕೂಡ. ಅಷ್ಟೇ ಅಲ್ಲ ರೀ, ಒಬ್ಬ ಒಳ್ಳೆಯ ತಂದೆ ಕೂಡ, ಹಾಗೂ ಈಗ ತಾತ ಕೂಡ ಆಗಿದ್ದಾನೆ. ಅವನ ಹೆಸರಲ್ಲಿ ಸುಂದರನೂ ಇದ್ದಾನೆ, ರಾಜನೂ ಇದ್ದಾನೆ. ಗೊತ್ತಾಗೋಯ್ತಲ್ವಾ ನಿಮಗೆ? ಆತನೇ ನನ್ನ ಪ್ರೀತಿಯ ಗೆಳೆಯ ಸುಂದರ್ರಾಜ್. ಸುಂದರ್ರಾಜ್ ಸರ್, ಬನ್ನಿ ಸರ್. ನಮಸ್ಕಾರ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮ ನೋಡಿ ನಾನು ಎಷ್ಟು ವರ್ಷಗಳಾಗೋಯ್ತು. ಈ ಸಾರು, ಹುಳಿ, ಸಾಂಬಾರು, ಗೊಜ್ಜೆಲ್ಲ ಬಿಟ್ಬಿಡು. ನನ್ನನ್ನು ಹೆಂಗೆ ಕರಿತಾ ಇದೆಯೋ ಸುಂದರ ಅಂತ ಹಂಗೆ ಕರಿ. ಸುಂದರ, ನೀನು ನೋಡಿದ ಕೂಡಲೇ ನನ್ಗೆ ತಕ್ಷಣ ಜ್ಞಾಪಕಕ್ಕೆ ಬರೋದೇನು ಗೊತ್ತಾ? ಯಾವುದು? ನಾವಿಬ್ರು 72ನಲ್ಲಿ ಡೆಲ್ಲಿಗೆ ಹೋದ್ವಿ, ಜೋಕುಮಾರಸ್ವಾಮಿ. ಅಲ್ಲಿ ನೀನೊಂದು ತಾಜ್ ಮಹಲ್ ತಗೊಂಡೆ, ಅದನ್ನ ನನ್ನ ಕೈಲಿ ಕೊಟ್ಟೆ. ನಾನು ಜೋಪಾನವಾಗಿ ಆ ಟ್ರೈನಲ್ಲಿ ಇಟ್ಟಿದ್ದೆ. ಆದ್ರೆ ಆ ಟ್ರೈನ್ ಅಲ್ಲಾಡಿ ಅಲ್ಲಾಡಿ ಅದು ಎಲ್ಲ ಪುಡಿ ಪುಡಿ ಆಗೋಗಿತ್ತು. ನೀನು ಕೊಟ್ಟಿದ ತಕ್ಷಣ ನಿಂಗೆ ಎಷ್ಟು ಸಿಟ್ಟು ಬಂತು. ಆ ಸಿಟ್ಟಲ್ಲಿ ಮೆಡ್ರಾಸ್ ಸ್ಟೇಷನಲ್ಲಿ ಅದನ್ನು ತೆಗೆದು ಒಡೆದಾಗ್ತೆ. ಅವಾಗ ನೀನೇನಾದ್ರು ಭಗ್ನ ಪ್ರೇಮಿ ಆದ? ಇಲ್ಲ, ಭಗ್ನ ಪ್ರೇಮಿ ಆಗಿರ್ಲಿಲ್ಲ. ನನಗೆ ನಿನ್ನ ಕೈ ಜೋಪಾನಂಗೆ ಇಡು ಅಂದರೆ ಟ್ರೈನ್ ಅಲ್ಲಾಡ್ತಂತೆಲ್ಲ. ಟ್ರೈನ್ ಅಲ್ಲಾಡ್ದೆ ಇನ್ನೇನು ಮಾಡುತ್ತೆ. ನೀನು ಅದು ಯಾವ ಪೊಸಿಷನಲ್ಲಿ ಇಟ್ಟಿದೆಯೋ ಗೊತ್ತಿಲ್ಲ ನನಗೆ. ಆಮೇಲೆ ತೆಗೆದು ನೋಡಿದಾಗ ಗೊತ್ತಾಯ್ತು. ಇನ್ನು ಹೊಡೆದೋಗಿರೋದು ಹಿಂಗೆ ತೊಗೊಂಡೋಗೋದು, ಅದು ಎಲ್ಲಿ ಹೊಡಿತೋ ಅಲ್ಲೇ ಬಿಸಾಕ್ಬಿಡೋಣ ಅಂತ ಅಲ್ಲೇ ಹಾಕ್ಬಿಟ್ಟೆ. ಬಹುಶಃ ಇಟ್ ವಾಸ್ ಎ ವಂಡರ್ಫುಲ್ ಟೂರ್. ನನ್ನ ಮೊದಲನೇ ಸಲ ನಾನು ಆ ನಾಟಕ ಅಂದರೆ ಜೋಕುಮಾರಸ್ವಾಮಿ ನಾಟಕದಲ್ಲಿ ನಾನು ಬಸಣ್ಯ ಮಾಡಿ, ನೀನು ಗೌಡ್ತಿ ಮಾಡಿ, ಅದ್ಭುತವಾದ ಅಭಿನಯ ಅದಂತ. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಶೋ ನಾವು ಮಾಡಿದಂತಾಗಿ. ಆ ಹಾಡೋದ್ರು ಬರುತ್ತಾ? ಓ, ಏನು ಬಗ್ಗಿ ಬೈಲಿಕ್ಕೆ ಬಿದ್ದೆ ಬಾಳ ನೀನಕ. ಕಮಾನ್ 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 ಕಮಾನ್. ಏನು ಬಗ್ಗಿ ಬೈಲಿಕ್ಕೆ ಬಿದ್ದೆ ಬಾಳ ದಿನಕ, ಹುಣ್ಮೆ ಚಂದ್ರ ಮೂಡಿದಂಗ ಮರತೇಕ, ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ, ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ. ಏನು ಹೆಣ್ಣ ಏನು ಬಣ್ಣ ನಡು ಸಣ್ಣ, ಮಾವಿನ ಹೋಳಿನಂತ ಕಣ್ಣ, ಒಂದೇ ಸಮ ಕೈಲಾಸ ಹರಿದು ಬಿದ್ದಂಗ, ಒಂದೇ ಸಮ ಕೈಲಾಸ ಹರಿದು ಬಿದ್ದಂಗ. ಏನು ಬಗ್ಗಿ ಬೈಲಿಕ್ಕೆ ಬಿದ್ದೆ ಬಾಳ ದಿನಕ, ಹುಣ್ಣಿಮೆ ಚಂದ್ರ ಮೂಡಿದಂಗ ಮರತೇಕ, ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ, ನಿನ್ನ ಬೆಳಕ, ನಿನ್ನ ಬೆಳಕ. ವಯಸ್ಸಾಯ್ತು ಸೂಪರ್ ಕಣ. ವಯಸ್ಸಾಯ್ತು ಕಣ. ಕೂತ್ಕೋ. ಅಬ್ಬಾ, ಅಲ್ಲ ಆಯ್ತಲ್ಲ 50 ವರ್ಷ ಆದರೂ ನೆನ್ಪಿಟ್ಕೊಂಡಿದ್ದಿಲ್ಲ ಹಾಡು. ಹೌದೌದು ಅಲ್ವಾ? ಇದು ಕಂಪ್ಯೂಟರ್ ಬ್ರೈನು. ಹೌದೌದು, ಕಂಪ್ಯೂಟರ್ ಬ್ರೈನ್ ಅಲ್ಲಪ್ಪ, ನಾಟಕದ ಬ್ರೈನ್. ಖಂಡಿತ ಅಲ್ಲಿಂದ ಬಂದಿರೋದು. ನಿಂದು 60 ವರ್ಷ ಅಲ್ವಾ? ಸೂಪರ್. 60 ವರ್ಷದ ರಂಗಭೂಮಿ ಅನುಭವ ಅಂದರೆ ಹೆಂಗ್ರೆ ಕಣೆ. ಷಷ್ಠಪೂರ್ತಿ ಮಾಡ್ಬಿಡ್ಬೇಕು. ಷಷ್ಠಿಪೂರ್ತಿ ಅಲ್ವಾ? ಷಷ್ಠಪೂರ್ತಿ ಅದಕ್ಕೆ ಸರ್ವಿಸ್ಗೆ ಇನ್ ಇದ್ರೊಳಗೆ ಮಾಡೋಣ, ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದ್ಭುತ. ಎಲ್ಲ ಹಿರಿಯ ಕಲಾವಿದರನ್ನ ಕರೆಸ್ಬಿಟ್ಟು ಒಂದು ಭರ್ಜರಿಯಾಗಿ ಕಾರ್ಯಕ್ರಮ ಮಾಡ್ಬಿಡೋದು. ಇವಾಗ ನಾನು ಕ್ವಶನ್ ಅನ್ನು ಕೇಳುತ್ತೇನೆ. ನೀನು ಟೀಚರು, ನಾನು ಸ್ಟೂಡೆಂಟ್. ಓಕೆ, ರೈಟ್. ಮಿಸ್ಟರ್ ಸುಂದರ್ರಾಜ್, ನೀವು ಕಾಲೇಜ್ ಡೇಸ್ನಲ್ಲಿ
ತುಂಬ ತುಂಬ ಚೇಷ್ಟೆ ಮಾಡ್ತಾ ಇದ್ದೀರಾ? ತುಂಬ ತುಂಬ ಚೇಷ್ಟನೆ ಮಾಡ್ತಾ ಇದ್ದಿದ್ದು. ನಾನೆಲ್ಲಿ ಓದ್ತಾ ಇದ್ದೆ ನಾನು, ಹೌದಾ? ಬರೀ ಗಲಾಟೆನೇ ನಂದು. ನನಗೆ ಈ ಫ್ಯಾನ್ಸಿ ಡ್ರೆಸ್ ಮಾಡಬೇಕು ಅನ್ನೋದೆಲ್ಲ ತುಂಬ ಆಸೆ. ನಮ್ಮಲ್ಲಿ ಬೇರೆ ಬೇರೆ ಹುಡುಗರೆಲ್ಲ ಬೇರೆ ಬೇರೆ ಥರ ಡ್ರೆಸ್ಗಳೆಲ್ಲ ಹಾಕೊಂಬರೋರು. ನನಗೆ ನೋಡ್ತಾ ಇದ್ದೆ, ನಮ್ಮ ಹತ್ರ ಅಷ್ಟು ಅನುಕೂಲ ಇರಲಿಲ್ಲ. ನಾನು ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಂಗೆ ಯಾರೋ ಒಬ್ಬ ಫ್ರೆಂಡು ಹೇಳ್ಕೊಟ್ಟ, ಅಲ್ಲಿ ಕಾಡು ಮನ್ಸ ಮಾಡಿಬಿಡೋ ಚೆನ್ನಾಗಿರುತ್ತೆ. ಕಾಡು ಮನ್ಸನ ಏನು ಮಾಡ್ಬೇಕು ಅದಕ್ಕೆ? ಏನು ಮಾಡಬೇಕಾಗಿಲ್ಲ, ಎಲೆಗಳು ಯಾವ್ದು ಕಿತ್ಕೊಂಡ್ಬಂದ್ಬಿಡು, ಅದನ್ನು ಕಟ್ಕೊಂಬಿಡೋದು ಅದಕ್ಕೆ. ಆಮೇಲೆ ಇದು ಮನೇಲಿ ಇದ್ಲಂತೂ ಇದ್ದೇ ಇರುತ್ತೆ, ಅದನ್ನು ತೊಗೊಂಡು ಚೆನ್ನಾಗಿ ಉಜ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊಂಬಿಡು, ಕಪ್ಪಾಗ್ಬಿಡ್ತೀಯ. ಹೆಂಗಿದ್ರು ಮೇಷ್ಟ್ರ ಹತ್ರ ಇದಿರುತ್ತೆ, ಇದು ಸೀಮೆ ಸುಣ್ಣ ಇರುತ್ತೆ. ಈ ಕಡೆಗೆ ಒಂದು ಕೋರೆ ಎಲ್ಲ, ಆ ಕಡೆ ಒಂದು ಕೋರೆ ಎಲ್ಲ ಕಣ್ಣು ಕೂಡಿದ್ ಬಿಡು ಅಂದರು. ಮಾಡ್ದಗ್ಗಿ ಕನ್ಸಲೇಷನ್ ಪ್ರೈಸ್ ಕೊಟ್ಟರು ನನಗೆ. ನೋಡು ಅದೆಲ್ಲ. ಆಮೇಲೆ ಸಾಕಷ್ಟು ತುಂಟತನ ಮಾಡ್ತಾಯಿದ್ದೆ. ಸರಿ, ಮನೆಯಲ್ಲಿ ಯಾರನ್ನ ಬೇಗ ಬಕ್ರ ಮಾಡ್ತೀಯಪ್ಪ? ಸಾಧಾರಣವಾಗಿ ಎಲ್ಲರನ್ನೂ ಬಕ್ರ ಮಾಡ್ತಾ ಇರ್ತೀನಿ. ಜಾಸ್ತಿ ಮಾಡೋದಂದರೆ ನಿಮ್ಮ ಅಕ್ಕನ್ಗ. ಮತ್ತು ಲೋಕೇಶ್ ಮತ್ತು ನೀನು ಯಾವ ವಿಷಯಕ್ಕೆ ಒಂದೇ ಥರ ಯೋಚನೆ ಮಾಡ್ತೀರಾ? ಹ್ಯುಮ್ಯಾನಿಟಿ ಇಬ್ಬರಲ್ಲೂ ಇದ್ದಿದ್ದು ಮನುಷ್ಯತ್ವ. ಲೋಕಿ ಮಾಮಗೆ ಎಲ್ಲರ ಮೇಲೂ ಒಂಥರ ಕನಿಕರ ಭಾವ ಇತ್ತು. ತುಂಬ ಯಾರು ನೋಡಿದ್ರು ಎಲ್ಲೂ ಒಂದು ಥರ ಸಿಡ್ಕೋತಾ ಇರಲ್ಲ. ಶೇರ್ ಮಾಡಿಬಿಡೋರು. ಊಟ ಇದ್ದರೂ ಸರಿ, ಯಾವುದೇ ವಿಚಾರ ಇದ್ದರೂ ಶೇರ್ ಮಾಡಿಬಿಡೋರು. ಭಾಳ ವಿಷಯಕ್ಕೆ ಭಾಳ ಕಲ್ತಿದ್ದೀನಿ ಲೋಕಮಾಮ. ಆಮೇಲೆ ಅವರು ನಿನಗೆ ಪ್ರಾಣದಾನ ಮಾಡಿದ್ದಾರೆ, ಅದನ್ನು ಮಾತ್ರ ಮರಿಬೇಡ. ಪ್ರಾಣದಾನ ನಾನು ಯಾವತ್ತೂ ಮರ್ತಿಲ್ಲ. ಯಾಕೆ ಅಂತಂದರೆ ಅದು ನಮ್ಮ ಇದರಲ್ಲಿ ಕಿಂದರ್ ಜೋಗಿನಲ್ಲಿ ನನ್ನ ಮುಖಾನೇ ಸುಟ್ಟೋಗ್ಬಿಡ್ಬೇಕಾಯ್ತು. ಕಿಂದರ್ ಜೋಗಿ, ಹೌದೌದು, ನಾನು ಭಾಳ ನೆನೆಸ್ಕೊಂಡಿದ್ದೆ. ಅದ್ರಲ್ಲಿ ನಾವಿಬ್ಬರು ವಿಲನ್ಗಳು ಇದ್ದ. ಅವಾಗ ನಂಗೆ ವೀರಾಸ್ವಾಮಿ ಹೇಳಿದ್ರು, ಒಂದು ಕಡೆ ಲೋಕೇಶ್, ಒಂದು ಕಡೆ ನೀವು ಅಂದೆ. ಲೋಕಮಾಮ ಆಲ್ರೆಡಿ ನನಗಿನ ಹೆಚ್ಚಿಗೆ ಸಿನಿಮಾಗಳು ಮಾಡಿದರು. ಬಟ್ ಅಲ್ಲಿ ಫೈಟಿಂಗ್ ಬಂದ್ಬಿಡ್ತು ನಮ್ಮಿಬ್ಬರಿಗೆ. ಫೈಟ್ ಬಂದಾಗ ಲೋಕಮಾಮ ನನಗೆ ಹೊಡಿತಾರೆ. ಅದೊಂದು ದೊಡ್ಡ ಒಂಥರ ಏನೋ ಡಮರುಗಾನ ಏನೋ ಅಂತಿರಲ್ಲ, ದೊಡ್ಡದಾಗಿ ಒಂದಿರುತ್ತೆ. ಅದಕ್ಕೆ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ಸುತ್ತಲೂ ಇದ್ರದ್ದು ಸೊಲ್ಯೂಷನ್ ಹಾಕಿದ್ದು ಪೆಟ್ರೋಲಿಯಂ ಜೆಲ್ಲಿ. ಅದು ಆ ಕುಂಕುಮದ ಮೇಲೆ ನನ್ನ ಮುಖ ಹಿಂಗೆ ಬೀಳಬೇಕು, ಕುಂಕುಮ ಹಾರಬೇಕು, ಕುಂಕುಮ ಅಷ್ಟೇ ಹಾರಬೇಕು. ಅದನ್ನದು ಅದೇನಾಗುತ್ತೆ, ಆ ಸೊಲ್ಯೂಷನ್ ಎಲ್ಲ ಆ ಕುಂಕುಮದ ಮೇಲೆ ಬಂದಿತ್ತು. ಬೆಂಕಿ ಹಚ್ಬಿಟ್ಟಿದ್ರು. ನಾನು ಯಾವಾಗ ಹಂಗೆ ತಟ್ಟದೆ ಆ ಕುಂಕುಮದ ಆ ಬೆಂಕಿ ನನ್ನ ಮುಖ ಹತ್ಕೊಂಡ್ಬಿಡ್ತು. ಲೋಕಮ ಇದ್ದಕ್ಕಿದ್ದಂಗೆ ನನ್ನ ಮಕಾಡೆ ಮಲಗಿಸಿ ಮುಖಕ್ಕೆ ಇದು ನನ್ನ ಕವರ್ ಮಾಡಿಬಿಟ್ರು. ಅದೆಲ್ಲ ಆಡ್ತು. ಅಷ್ಟಕ್ಕೂ ಮೂಗೆಲ್ಲ ಸುಟ್ಟೋಗ್ಬಿಟ್ಟಿತ್ತು, ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಂದರೆ ರಿಯಲಿ ಇಟ್ಸ್ ಎ ರೀಬರ್ತ್ ಫಾರ್ ಮೀ. ನನಗೆ ಮತ್ತೆ ತಿರ್ಗಾ ಸಿನಿಮಾದಲ್ಲಿ ಮುಖ ಬೇಕಲ್ಲ, ಅದೇ ಮುಖ ತಾನೇ ಇಂಪಾರ್ಟೆಂಟ್. ಅದು ಸುಂದ್ರ, ನಿಂಗೆ ಕೋಪ ಬಂದರೆ ಏನಪ್ಪ ಮಾಡ್ತೀಯಾ? ಕೋಪ ಬಂದರೆ ಎಲ್ಲರೂ ಸಾಧಾರಣವಾಗಿ ಏನು ಮಾಡ್ತಾರೆ ಅದನ್ನೇ ನಾನು ಮಾಡ್ತೀನಿ. ಅಂದರೆ ನನಗೆ ಕೋಪ ಬಂದಂಗಂದರೆ ಮನೇಲಿ ಏನಾದರೂ ಪಾತ್ರೆಗಳು ಪಡಗುಗಳಿದ್ದರೆ ಅದೆಲ್ಲ ಅಷ್ಟೇ ಎಲ್ಲದು. ಒಂದ್ಸಲಿ ಒಳ್ಳೆ ಚೇರ್ ಇತ್ತು ನಮ್ಮ ಮನೆಯಲ್ಲಿ. ಯಾವುದೋ ವಿಷಯಕ್ಕೆ ಏನೋ ಅಂದರು ಅಂದ್ಬಿಟ್ಟು ಕೋಪಕ್ಕೆ ಚೇರ್ ಎತ್ತು ಕುಕ್ಬಿಟ್ಟು ಅದು 4 ಕಾಲಿದ್ದು 3 ಕಾಲು ಆಗ್ಬಿಡ್ತು. ಸಾಧಾರಣವಾಗಿ ಕೋಪ ಬಂದ ತಕ್ಷಣ 1 ನಿಮಿಷ ಇರುತ್ತೆ ನನಗೆ, ಅದನ್ನು ಆಮೇಲೆ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ. ಹೌದು, ನೀನು ನಿನ್ನ ಹೆಂಡತಿ ಯಾವ ವಿಷಯಕ್ಕಪ್ಪ ಜಗಳ ಆಡೋದು? ಅಯ್ಯೋ, ಯಾವ ವಿಷಯಕ್ಕೆ? ಎಲ್ಲ ವಿಷಯಕ್ಕೂ ಜಗಳ ನಮಗೆ. ಇಂಥದ್ದೇ ಬೇಕು ಅಂಥದ್ದೇನಿಲ್ಲ. ಏನಾದರೂ ಒಂದು ಸಾಧಾರಣವಾಗಿ ಕಾಫಿ ಇಟ್ಟಿರ್ತಾಳೆ, ನಾನು ಎಲ್ಲೋ ಅಲ್ಲಿ ಫೋನಲ್ಲಿ ಮಾತಾಡ್ತಿರ್ತೀನಿ. ಎಷ್ಟೊತ್ತಿಂದ ಕಾಫಿ ಇಟ್ಟಿದ್ದೀನಿ, ಕುಡಿಯೋಕ್ಕಾಗಲ್ವ? ಅಲ್ಲ ಕಣೆ, ಫೋನಲ್ಲಿ ಮಾತಾಡ್ತೀನಿ, ಹೆಂಗೆ ಕುಡಿಯೋದು? ಈ ಥರದ್ದು ನಂಗೆ ಸಡನ್ನಾಗಿ ಬರ್ತಾ. ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅವಳು ಕಾರ್ಯಕ್ರಮ ನೋಡ್ತಾ ಇರ್ತಾಳೆ, ಹುಷಾರ್. ಸುಂದ್ರ, ಈಗಲೂ ನಿನ್ನ ಕನಸುಗಳಿವೆಯಾ? ಕನಸು ಯಾವತ್ತೂ ಇರೋದೆ. ನಮ್ಮ ಕೊನೆ ಉಸಿರಿರೋದು ಕನಸಂತೂ ಕಡಿಮೆ ಆಗಲ್ಲ. ಯಾಕಂದರೆ ಆಗಲ್ಲ ಅನ್ನೋದು ಬೇರೆ, ಆಗಬಹುದಲ್ಲ ಅನ್ನೋ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಅದಕ್ಕೆ ಗಿರೀಶ್ ಕಾರ್ನಾಡ್ ಒಂದು ಲೈನ್ ಬಂದಿದ್ದಾರಲ್ಲ ತುಗ್ಲಕ್ಕಲ್ಲಿ, ಬೆಳಕಿಲ್ಲದ ದಾರಿಯಲ್ಲಿ ಹೋಗಬಹುದು, ಕನಸುಗಳೇ ಇಲ್ಲದ ದಾರಿಯಲ್ಲಿ. ಸೂಪರ್ ಅಲ್ವಾ? ಸೂಪರ್. ಈಗಲೂ ನನಗೇನಪ್ಪ ಅಂದರೆ ಭಾಳ ಆಸೆ ಇರೋದು ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ. ನಾನು ಅದೆಲ್ಲ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ. ಭಾಳ ಅದ್ಭುತವಾದ ಒಂದು ಟೋಟ್ಲಿ ಕಮರ್ಷಿಯಲ್ ಮೂವಿ, ಅಂದರೆ ಫನ್ ಫೀಲ್ಡ್ ಕಮರ್ಷಿಯಲ್ ಮೂವಿ ಮಾಡಬೇಕು ಅಂತ. ನಿನ್ನ ಕನಸು ನನಸಾಗಲಿ ಮಗನೇ. ಧನ್ಯವಾದಗಳು. ಈ ಪ್ರಶ್ನೆಗೆ ನೀನು ಪ್ರಾಮಾಣಿಕವಾದ ಉತ್ತರ ಕೊಡ್ಬೇಕಪ್ಪ. ಇಲ್ಲಿವರೆಗೂ ಪ್ರಾಮಾಣಿಕ ಕೊಟ್ಟಿಲ್ಲ. ಕೊಟ್ಟಿದ್ಯಾ? ನಿನ್ನ ಫಸ್ಟ್ ಸೆಲೆಬ್ರೇಟ್ ಕ್ರಶ್ ಯಾರು? ಅಯ್ಯೋ, ಯಾಕೆ ಹೇಳ್ತೇವೆ? 1 2 ಹೇಳು, ಲೈನ್ ಹೇಳಪ್ಪ. ಅದು ಅದೇ ಹೇಳ, ಗಂಗೆ ಬಾರೆ ತುಂಗೆ ಬಾರೆ, ಕೈ ಕಟ್ಕೊಂಡು ಹೇಳ್ಬೇಕೇನೋ, ಗಂಗೆ ಬಾರೆ ಗೌರಿ ಬಾರೆ ತುಂಗೆ ಬಾರೆ, ಹಿಂಗೆ. ಹೌದೇನೋ, ಅಷ್ಟೊಂದು ಆಯ್ತು. ನನಗೆ ಮೊದಲನೇ ಕ್ರಶ್ ಇದ್ದಿದ್ದೇ ನನಗೆ ಆಶಾ ಪರೇಖ್. ಅಂದರೆ ಕಾಲೇಜ್ ಡೇಸಲ್ಲಿ ಬಂದಿದ್ದು. ಚಿಕ್ಕ ವಯಸ್ಸಲ್ಲಿ ಸಾಧಾರಣವಾಗಿ ಇದ್ದೇ ಇರುತ್ತೆ. ಇನ್ಬಾರ್ನ್ ಕ್ವಾಲಿಟಿ ಆಫ್ ಸುಂದರ ಕ್ರಶ್ ಅನ್ನೋದು. ಕ್ವಾಲಿಟಿ ಆಫ್ ಸುಂದರ ಅಲ್ಲಪ್ಪ, ಎಲ್ಲ ಸುರಸುಂದರಾಂಗಗಳದ್ದು ಅದೇ ಕತೆ. ಶ್ರೀನಾಥ್ಗೂ ಆಶಾ ಪರೇಖ್ ಇಷ್ಟ ಅಂತ ಹೇಳಿದ್ರು. ಹೌದು. ಹೌದು.
ಆಮೇಲೆ ಯಾವುದಾದ್ರೂ ಪಾತ್ರ ನಿಮಗೆ ಬೇರೆ ಕಲಾವಿದ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡಿ ಓ ಈ ಪಾತ್ರ ನನಗೆ ಸಿಗ್ಬೇಕಾಗಿತ್ತು, ನಾನು ಮಾಡಬೇಕಾಗಿದ್ದು ಅಂತ ಅನ್ಸಿದ್ದು ಬೇಕಾದ ಸಲ ಅನಿಸಿದೆ. ಯಾಕಂದರೆ ದಟ್ ಈಸ್ ದಿ ಕ್ವಾಲಿಟಿ ಆಫ್ ಎವ್ರಿ ಆ್ಯಕ್ಟರ್. ನನಗೆ ಮಿಸ್ ಆಗಿರೋದಕ್ಕಿಂತ ನನಗೆ ಅವ್ರು ಮಾಡಿಬಿಟ್ಟಿದ್ದಾರೆ ಆ ಪಾತ್ರ, ಅಯ್ಯೋ ನಾನು ಮಾಡಿದ್ರೆ ಚೆನ್ನಾಗಿರ್ತಿತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕಮಲ್ ಹಾಸನ್ ಒಂದು ಮೂಡುಪನಿ ಅಂತ ಒಂದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದೊಂದು. ಸೊ ಎಲ್ಲಕ್ಕಿಂತ ನನಗೆ ಅನ್ವೇಷಣೆಯಲ್ಲಿ ಯಾಕೆ ಇದು ನಮ್ಮ ನಟರಂಗದ ಜಯರಾಜ್ ಮಾಡಬೇಕಾಯ್ತು ಆ ರೋಲು. ಅವ್ನಿಗೆ ಆ ತಕ್ಷಣ ಅವನಿಗೆ ಯಾವುದೋ ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತು, ಅವ್ನು ಬಿಟ್ಟ ಆ ರೋಲ್ ನಾನು ಮಾಡಿದೆ. ಕೊನೆಗೆ ನನಗೆ ಅದಕ್ಕೆ ರಿವ್ಯೂ ಸಿಕ್ಕಿದ್ದು ಭಾಳ ಚೆನ್ನಾಗಿತ್ತು. ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ. ಮತ್ತೆ ನಿಮ್ಮ ಹೆಂಡತಿ ಹತ್ರ ಹೋಗ್ತಾ ಇದ್ದೀನಿ, ನಿಮ್ಮ ಹೆಂಡತಿ ಬಗ್ಗೆ ಇಷ್ಟ ಆಗೋ 5 ಕ್ಯಾರೆಕ್ಟರ್ ಹೇಳಪ್ಪ. ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ ಸಿಂಪ್ಲಿಸಿಟಿ ಅವಳದು, ಮನೆಯಲ್ಲಿ ಇದ್ದಾಗ ಭಾಳ ಇದಾಗಿರ್ತಾಳೆ. ಎರಡನೇದು ಅಡುಗೆ ಮಾಡಿ ಬಡಿಸೋದಲ್ಲಿ ತುಂಬ ಕ್ವೈಟ್ ಇದು. ಫ್ಯಾಮಿಲಿ ಟುಗೆದರ್ನೆಸ್, ಎಲ್ಲರನ್ನೂ ಸೇರಿಸ್ಕೊಂಡು ಅಣ್ಣ ತಮ್ಮಂದಿರು ಜೊತೆಗಿರಬೇಕು, ಸಂಬಂಧಗಳು ಚೆನ್ನಾಗಿ ಇಟ್ಕೋಬೇಕು, ಈ ಥರದ್ದೆಲ್ಲ ಒಂದಿದೆ. ಆಮೇಲೆ ಏನೇ ಕೊಟ್ಟರು ಅದನ್ನು ಭದ್ರ ಮಾಡಿ ಇಟ್ಬಿಡ್ತಾಳೆ. ಸರಿ, ಈ ಕೆಳಗಿನ ವರ್ಡ್ಸ್ ಕೇಳಿ ತಕ್ಷಣ ಯಾರ ಮುಖ ನಿನಗೆ ನೆನಪು ಬರುತ್ತೆ? ಖುಷಿ ನೀನೇ ಸದಾ ಹಸನ್ಮುಖಿ. ನನಗನ್ಸತ್ತಿಗೆ ನಿನ್ಗೆ ಯಾರನ್ನೂ ದ್ವೇಷನೇ ಮಾಡಲ್ಲ ನೀನು. ಯು ಹ್ಯಾವ್ ನೋ ಗ್ರಜ್ಜಸ್ ಆನ್ ಎನಿಬಡಿ, ಆ ಥರದ್ದು. ಆಮೇಲೆ ರಂಗಭೂಮಿನಲ್ಲಿ ನೀವು ಮಾಡದಿರೋ ಪಾತ್ರಗಳೆಲ್ಲ ಎಲ್ಲರಿಗೂ, ಗಿರಿಜಾ ಅಂತಂದರೆ ಎಲ್ರಿಗೂ ಇಷ್ಟ ನಮ್ಮ ತಂಡದಲ್ಲೇ, ನಟರಂಗ ತಂಡದಲ್ಲಿ. ಸೊ ಖುಷಿ ಅನ್ನೋದ್ರಲ್ಲಿ ಫಸ್ಟ್ ಖುಷಿಗೆ ಅಪ್ಯಾಯನ ಮಾಡೋಡು ಗಿರಿಜಾ. ಥ್ಯಾಂಕ್ ಯು ಧನ್ಯವಾದಗಳು. ದುಃಖವಾದ ಮುಖ ರಮೇಶ್ ಭಟ್ಟ. ಅವನು ಏನಕ್ಕೋ ಅಂದರೆ ಏನು ಪಿಕ್ಚರ್ ಇಲ್ಲ ಒಂದು ಪಿಕ್ಚರು ಇಲ್ಲ. ಈಗ ತಾನೇ 2 ಪಿಕ್ಚರ್ ಆ್ಯಕ್ಟ್ ಮಾಡ್ಕೊಂಬಂದೆ, ಒಂದು ಶಿವಣ್ಣಂದು ಒಂದು ರವಿಚಂದ್ರಂದು. ಪಿಕ್ಚರೇ ಇಲ್ಲ ಗುರು. ಎರಡಾದ್ರೂ ಮಾಡಿದ್ಯಲ್ಲೋ, ನಮ್ಗೆ ಒಂದು ಇಲ್ಲೋ ಅಂತ. ಸಾರಿ ಟು ಸೇ ದಿಸ್, ರಮೇಶ್ ಭಟ್ಟ ಇಸ್ ಮೈ ಕ್ಲೋಸ್ ಫ್ರೆಂಡ್. ಕೋಪ ಜೈ ಜಗದೀಶ್. ಅಯ್ಯೋ ಮಾತಾಡಿದ್ರಿ ಮೊನ್ನೆ ಏನೋ ಬಂದು ಜೊತೆಲಿ ಇಲ್ಲಿ ಬಂದ್ಬಿಟ್ಟು ಎರಡು ಸಲ ಹೆಂಗಣ ಒಂದು ಕಡೆ ಕೂತ್ಕೊಂಡ ಅಂದ್ಬಿಡ್ತಾನೆ. ತಾಳ್ಮೆನೇ ಇಲ್ಲ. ಹೌದಾ? ಹಿಂಜರಿಕೆ ಅನಂತನಾಗ್ ಅಂತ ಹೇಳ್ಬೋದು, ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು. ಯಾಕಂದರೆ ಅವ್ರಿಗೆ ಭಾಳ ಸೂಕ್ಷ್ಮ ಮತಿಯವರು. ಅವರು ಏನಾದರೂ ಒಂದು ಮಾತು ಜಾಸ್ತಿ ಆಡ್ಬಿಟ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೀಪ್ ಡಿಸ್ಟೆನ್ಸ್, ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ನೀನು ಯಾವಾಗಲಾದರೂ ಯಾವುದಕ್ಕಾದ್ರೂ ನಾಚಿಕೆ ಪಟ್ಕೊಂಡಿದ್ಯಾ? ಹೌದು, ರಮಣ್ ರೇಷನ್ ಕೇಳೋದಕ್ಕೆ. ರಮಣ್ ರೇಷನ್ ಏನು ಅಂದ್ಬಿಡ್ತಾರೋ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡಿರೋದು ಸಾಕಷ್ಟು ಸಲ ಬೇಜಾರು ಮಾಡ್ಕೊಂಡಿದ್ದೀನಿ. ಸುಂದರ ಅವರೇ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಹೇಳಮ್ಮ. ನೀವು 10 ನಿಮಿಷ ಪ್ರಮಿಳಾ ಆದರೆ ಸುಂದರ್ನಲ್ಲಿ ಯಾವ ಬದಲಾವಣೆ ತರಬೇಕು ಅಂತ ಅನ್ಕೋತೀರಾ? ಏನೂ ಇಲ್ಲಪ್ಪ, ನಮ್ಮ ಯಜಮಾನ ಸುಂದರ ಸೂಪರ್ ಸುಂದರ, ಏನು ಬದಲಾವಣೆ ಇಲ್ಲ, ಪರ್ಫೆಕ್ಟ್ ಕಂಡ. ಕರೆಕ್ಟಾಗಿ ಹೇಳಿ. ನಾನು ಪ್ರಮಿಳನಾಗ ಮಾತಾಡಿರೋದು. ಎಂತ ಮೋಸ? ಕರೆಕ್ಟಾಗಿ ಹೇಳಿ. ಒಂದು ಮಾತಲ್ಲಿ ಹೇಳ್ಬಿಟ್ಟ. ಆಯ್ತು, ಪ್ರಮಿಳಾ ಅಲ್ಲಿ 10 ಬದಲಾವಣೆ ಮಾಡಬೇಕು ಅಂದ್ರೆ ಏನ್ ಮಾಡ್ತೀಯಾ? ಪ್ರಮಿಳಾದಲ್ಲಿ 10 ಬದಲಾವಣೆ. ಹತ್ತಲ್ಲ ಸಾಲದು. ಎಲ್ಲಿದ್ಯಾ ನೀನು? ಇನ್ನೊಂದು ಸೇರ್ಸ್ಕೋ. ಹಾಕ್ತೀನಿ ನೋಡು. ಯಾಕೆ ನೀನ್ ಮಾತ್ರ ಪರ್ಫೆಕ್ಟ್, ಅವಳು ಮಾತ್ರ ಅವಳಿಗೆ 10 ಬದಲಾವಣೆ ಆಗಲ್ಲ. ನಿಜವಾಗ್ಲೂ ನಿನ್ಗೆ ಗೊತ್ತಿಲ್ಲ, ನಿನ್ ಫ್ರೆಂಡೇ ತಾನೆ, ನೀನೇ ನೋಡಿರ್ತೀಯಲ್ಲ, ಎಲ್ಲ ಗೊತ್ತಿದೆ ನಿನ್ಗೆ. 10ಕ್ಕೆ ಏನು ಹೇಳಿದೆ? ಕರೆಕ್ಟಾಗಿ ಹೇಳಿದ್ದೀನಿ. ಸೆಲ್ಫಿಶ್ ಫೆಲ. ಸುಂದರ, ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ವಲ್ಲೋ ಅಲ್ವಾ? ನಮ್ಮ ಬಾಲ್ಯ ಯೌವನ ಎಲ್ಲರೂ ಜ್ಞಾಪಕ ತರಿಸ್ಬಿಟ್ಟೆಪ್ಪ ನೀನು. ಯಾಕೆಂದರೆ ನನಗೆ ಒಂದು ನೆನಪು ಬರುತ್ತೆ ಅಂದರೆ, ಬ್ಯೂಟಿಫುಲ್. ನಾವು ಆ ಮೊದಲನೇ ನನ್ನ ಯೋಧನ ಆದ ನಂತರ ನನ್ನ ನೆಕ್ಸ್ಟ್ ಹೀರೋಯಿನೇ ನೀನೇ. ಹೌದು. ಯಾಕೆಂದರೆ ಜುಕುಮಾರ್ ಸ್ವಾಮಿ ಅದ್ಭುತವಾಗೋದು ಡೆಲ್ಲಿನಲ್ಲಿ ಮಾಡಿದ್ದು ಇಲ್ಲ, ನಾನು ಮರೆಯೋದೇ ಇಲ್ಲ. ಸುಂದರ, ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ನಾನು ನಿನ್ಗೆ. ನೀನು ಫಸ್ಟ್ ಹೀರೋಯಿನ್, ಎರಡನೇ ನಾಟಕ ಅಷ್ಟೇ. ಆಶ್ಚರ್ಯ ಏನ್ ಗೊತ್ತಾ? ಏನು? ನನ್ನ ಜೊತೆ ಮಾಡಿದವ್ರಿಗೆಲ್ಲ ಯಾರಿಗೂ ಕೂದಲೇ ಇಲ್ಲ ಕಣ ಇವಾಗ. ನಿನ್ ತಲೆ ತುಂಬಾ, ಕೆನ್ನೆ ತುಂಬಾ ಕೂತಿದೆ ಮಾರಾಯ. ನನ್ ಮಗ್ಳಿ ಯಾವಾಗ್ಲೂ ರೆಗಿಸ್ತಿರ್ತಾಳೆ, ನೋಡಿ ಇವ್ರು ನನ್ನ ಬಾಯ್ ಫ್ರೆಂಡ್ ಅಂತಂದ್ರೆ ಅವ್ರ ತಲೆಯಲ್ಲಿ ಕೂದ್ಲಿದ್ಯಾ ಅಂತ ಕೇಳ್ತಾಳೆ. ಅವ್ರದೆಲ್ಲ ಕ್ಲೀನ್ ಹೆಡ್, ನಮ್ದು ಕೂದಲು ಹೆಡ್ಡು. ನನ್ಗೆ ಭಾಳ ಖುಷಿ ಕೊಟ್ಟಿದ್ದೇನೆಂದ್ರೆ, ಖುಷಿಯಾಗಿತ್ತು. ನೀನೇ ಹೇಳಿದೆ ಖುಷಿ ಅಂದ ತಕ್ಷಣ ನಿನ್ನ ಹೆಸರಿಲ್ಲ ಹೇಳಿದೆ. ಆದರೆ ಒಂದು ಇಂಟರ್ವ್ಯೂನೇ ಭಾಳ ವಿಭಿನ್ನವಾಗಿತ್ತಿದ್ದು. ನನಗೆ ಇನ್ಯಾವುದೋ ಹಳೆ ಕತೆ ಹೇಳ್ಕೊ ಅದನ್ನೆಲ್ಲ ಹೇಳಿದೆ. ವಿ ಮೇಡ್ ಇಟ್ ಅಲ್ಲ, ಇದು ಒಂಥರ ಎನರ್ಜಿ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು. ನೀನು ಮೊದಲೇ ಅತಿಥಿಯಪ್ಪ ನಮ್ಮ ಕಾರ್ಯಕ್ರಮಕ್ಕೆ, ನೀನೇ ಮೊದಲೇ ಅತಿಥಿ. ಖಂಡಿತ ಯಾವತ್ತೂ ಹೇಳ್ತೀನಿ, ಈ ಕಾರ್ಯಕ್ರಮ ಏನು ಗಿರಿಮಾತು ಅಂತ ಏನಿದೆ,
ಇದು ಇಟ್ಸ್ ಗೋಯಿಂಗ್ ಟು ಬಿ 100 to 200 ಎಪಿಸೋಡ್ಗಳಾಗುತ್ತೆ. ವಾವ್, ಆಮೇಲೆ ಥ್ಯಾಂಕ್ ಯು. ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿದೆ ಇದು, ಹೌದು. ಭಾಳ ಚೆನ್ನಾಗಿದೆ. ಎಲ್ಲರೂ ನಮ್ಮಲ್ಲಿರೋ ಒಂದು ಸ್ವಲ್ಪ ವಿದ್ಯಮಾನಗಳನ್ನ ಹೇಳ್ಕೊಳ್ಳೋಕ್ಕೆ ಒಳ್ಳೆ ವೇದಿಕೆ ಇದು. ಖುಷಿ ಆಯ್ತು. ಹಾಗಂದ್ಯಾ? ನೀನು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಸಂತೋಷ. ಅಂದರೆ ನಿಂಗೆ ಗೊತ್ತೇ ಬಿಡು, ನಾವೇನು ಅದನ್ನು ಹೇಳ್ಕೊಳ್ಳೋದು. ಆಮೇಲೆ ನಾವು ಸೆಲ್ಫ್ ಚೆಕ್ಗೆ ಕ್ರಾಸ್ ಮಾಡ್ಕೊಂಡಂಗೆ ನಮ್ಮದೇ ಪ್ರೋಗ್ರಾಮ್ ಇದು ಅದೇ ಅಲ್ವಾ? ಅಲ್ವಾ? ಭಾಳ ನಿಂಗೆ ಚೆನ್ನಾಗಿ. ಒಂದು ಸಣ್ಣ ಗಿಫ್ಟ್ ಕೊಡ್ತೀನಿ ಕಣ. ಕೊಡು, ಖಂಡಿತ ಕೊಡು. ನೋಡಪ್ಪ, ಮಲ್ಲಿಗೆ ಬಳ್ಳಿ ಕೊಡ್ತಾ ಇದ್ದೀನಿ. ಸೂಪರ್ ಕಣೆ, ಸೂಪರ್. ಇದು ಸುಗಂಧ ಹರಡೋ ಹಾಗೆ ನಿಮ್ಮ ಮನೆ ಕಲೆಯ ಸುಗಂಧವನ್ನ ಎಲ್ಲೆಲ್ಲೂ ಖಂಡಿತ. ಹಬ್ಬಿಲಿ. ಒಂದು ವಿಷಯ ಹೇಳ್ತೀನಿ, ಯಾಕೆಂದರೆ ಲೋಕು ಮಾಮ ಮನೆಯಲ್ಲಿ ಯಾವಾಗಲೂ ಊಟಕ್ಕೆ ಬರ ಇಲ್ಲ, ನೋಟಕ್ಕೆ ಬರ ಇಲ್ಲ. ಹೂಗು ಅವನು ಕೊಟ್ಟಿದೆಯಾ ಮಲ್ಲಿಗೆ ಬಳ್ಳಿ, ಹಾಗೆ ಎಲ್ಲ ಕಡೆಯೂ ಇದರ ಪರಿಮಳ ಹರಡುತ್ತೆ. ಈ ಪ್ರೋಗ್ರಾಮ್ನ ಪರಿಮಳ ಇಡೀ ಕರ್ನಾಟಕದ ಪೂರ್ತಿ, ಭಾರತದ ಪೂರ್ತಿ ಹರಡಲಿ ಅಂತ ನನ್ನ ಒಂದು ತುಂಬ ಅಭಿಲಾಷೆ. ಮನಸ್ಸಿನ ಆಶೀರ್ವಾದ. ತುಂಬ ಮನಸ್ಸಿನ ಆಶೀರ್ವಾದ ನಿಮಗೆ. ಇದೇನಿಲ್ಲ. ಸುಮ್ಮನೆ ಓಕೆ, ಥ್ಯಾಂಕ್ ಯು, Okay. ಥ್ಯಾಂಕ್ ಯು.